ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಒಂದೊಂದು ವೈಶಿಷ್ಟ್ಯ ಇದೆ. ಬನ್ನಿ, ಇವತ್ತು ನವರಾತ್ರಿ ಹಬ್ಬವನ್ನು ನಾವು ಏಕೆ ಆಚರಿಸಬೇಕು, ಅದರ ಇತಿಹಾಸವೇನು ಮತ್ತು ಅದರ ಮಹತ್ವವೇನು, ನವರಾತ್ರಿ ಹಬ್ಬದ ಹಿನ್ನೆಲೆ, ಆಚರಣೆ ಮತ್ತು ನವದುರ್ಗೆಯರ ಪೂಜೆಯ ಮಹತ್ವ, ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. 9 ದಿನಗಳ ಕಾಲ ನಡೆಯುವ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ದುರ್ಗೆಯ ಭಕ್ತರು ಭರದಿಂದ ಸಿದ್ಧತೆಯನ್ನು ನಡೆಸ್ತಾರೆ. ನವರಾತ್ರಿ ಉತ್ಸವವು 9 ದಿನಗಳವರೆಗೆ ಇರುತ್ತೆ ಮತ್ತು ಪ್ರತಿದಿನವೂ ದುರ್ಗಾದೇವಿಯ 9 ರೂಪಗಳಿಗೆ ಸಮರ್ಪಿಸಲಾಗಿದೆ. ಈ ಹಬ್ಬವು ಘಟಸ್ಥಾಪನೆಯೊಂದಿಗೆ ಪ್ರಾರಂಭವಾಗಿ ಮಹಾನವಮಿಯೊಂದಿಗೆ ಕೊನೆಗೊಳ್ಳುತ್ತೆ. ಹಾಗಾದರೆ ಕಲಶ ಸ್ಥಾಪನೆ ಮುಹೂರ್ತದಿಂದ ಮಹಾನವಮಿಯವರೆಗೂ ಇರುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳಿದುಕೊಳ್ಳೋಣ. ನವರಾತ್ರಿ ಹಬ್ಬವನ್ನು 9 ದಿನಗಳ ಕಾಲ ಆಚರಿಸುವುದರ ಹಿಂದೆ ಬಹಳ ಜನಪ್ರಿಯವಾದ ಒಂದು ದೊಡ್ಡ ಕಥೆ ಇದೆ. ಭೂಮಿಯ ಮೇಲೆ ಮಹಿಷಾಸುರ ಅಂತ ಒಬ್ಬ ರಾಕ್ಷಸನಿರ್ತಾನೆ. ಆ ಅಸುರನ ದಬ್ಬಾಳಿಕೆಯಿಂದಾಗಿ ಎಲ್ಲರೂ ಬೆಚ್ಚಿ ಬಿದ್ದಿರ್ತಾರೆ. ಈ ಕಾರಣದಿಂದಾಗಿ ಎಲ್ಲ ದೇವತೆಗಳು ಒಟ್ಟುಗೂಡಿ ಮಹಾಶಕ್ತಿ ದುರ್ಗೆಯನ್ನು ಆವಾಹಿಸ್ತಾರೆ. ರಾಕ್ಷಸರ ಕೋಪದಿಂದ ಎಲ್ಲರನ್ನೂ ರಕ್ಷಿಸಲು ದುರ್ಗೆ ಕಾಣಿಸಿಕೊಳ್ತಾಳೆ ಮತ್ತು ಆ ಅಸುರರೊಂದಿಗೆ ಹೋರಾಡ್ತಾಳೆ. ದುರ್ಗೆಯೊಂದಿಗೆ ಆ ಅಸುರರ ಯುದ್ಧವು 9 ಹಗಲು ಮತ್ತು 9 ರಾತ್ರಿಗಳ ಕಾಲ ನಡೆಯುತ್ತೆ. ದಶಮಿಯ ದಿನದಂದು ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಕೊಂದು ಎಲ್ಲ ರಾಕ್ಷಸರನ್ನು ನಾಶಪಡಿಸ್ತಾಳೆ. ಅಂದಿನಿಂದ 9 ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸುವ ಪದ್ಧತಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ನವರಾತ್ರಿ ಅಂದರೆ 9 ದಿನಗಳಿಗೆ ಸೀಮಿತವಾಗಿದ್ದರೂ ಕೂಡ 10ನೆಯ ದಿನ ವಿಜಯದಶಮಿ, ಮಹಾದುರ್ಗೆ ರಾಕ್ಷಸನನ್ನು ಸಂಹರಿಸಿ ವಿಜಯವನ್ನು ಸಾಧಿಸಿದ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ಇನ್ನು ತ್ರೇತಾಯುಗದಲ್ಲಿ ರಾಮ ರಾವಣನನ್ನು ಸಂಹರಿಸಿದ ದಿನ. ನವರಾತ್ರಿಗೂ ಹಾಗೂ ರಾಮಾಯಣಕ್ಕೂ ಒಂದು ಸಂಬಂಧವಿದೆ ಅಂತ ಪುರಾಣಗಳು ಹೇಳುತ್ತೆ. ರಾವಣನೆಂಬ ಬಲಶಾಲಿ ರಾಕ್ಷಸನನ್ನು ವಧೆ ಮಾಡಲು ರಾಮನು 9 ದಿನಗಳ ಕಾಲ ದುರ್ಗೆ ಪೂಜೆ ಮಾಡಿ ಆಕೆಯಿಂದ ಶಕ್ತಿ ಹಾಗೂ ಬಲವನ್ನು ಪಡೆದ ಅಂತ ಹೇಳಲಾಗುತ್ತೆ. ಸೀತೆಯನ್ನು ಅಪಹರಿಸಿದ್ದ ರಾವಣನನ್ನು ಇದರ ಬಳಿಕ ರಾಮ ವಧಿಸಿದ. 9 ದಿನಗಳ ಕಾಲ ನವರಾತ್ರಿ ಅಂತ ಕರೆಯಲಾಗುವ ಮತ್ತು ರಾಮನು ರಾವಣನನ್ನು ಅಂತಿಮ ದಿನ ವಧಿಸಿದ ಈ ದಿನವನ್ನು ದಸರಾ ಅಥವಾ ವಿಜಯದಶಮಿ ಅಂತ ಕರೆಯಲಾಗುತ್ತೆ. ಇದು ರಾವಣನಂತಹ ದುಷ್ಟ ರಾಕ್ಷಸನ ಮೇಲೆ ರಾಮನ ಗೆಲುವನ್ನು ತೋರಿಸುತ್ತೆ ಅಂತ ಸಹ ಹೇಳಲಾಗುತ್ತೆ. ಇನ್ನು ದ್ವಾಪರ ಯುಗದಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸ ಮಾಡುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಮುಚ್ಚಿಟ್ಟಿದ್ದರು. ದಶಮಿಯ ದಿನಕ್ಕೆ ಅಜ್ಞಾತವಾಸ ಮುಗಿಸಿ ಅವರು ಬನ್ನಿ ಮರದಿಂದ ತಮ್ಮ ಆಯುಧಗಳನ್ನೆಲ್ಲ ವಾಪಸ್ಸು ಪಡೆದು ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವರನ್ನು ಸೋಲಿಸಿ ವಿಜಯವನ್ನು ಸಾಧಿಸಿದರು ಅಂತ ಹೇಳ್ತಾರೆ. ಹೀಗಾಗಿ ಈ ದಶಮಿಯನ್ನು ವಿಜಯದಶಮಿ ಅಂತ ಕರೀತಾರೆ. ಆದ್ದರಿಂದ ಇವರನ್ನೆಲ್ಲ ವಿಜಯದ ಸಂಕೇತವಾಗಿ ಈ ದಿನವನ್ನು ಕೂಡ ವಿಜಯದಶಮಿ ಆಚರಿಸುವುದು ಅಂತ ಒಂದು ಸಂಪ್ರದಾಯ ಕೂಡ ಇದೆ. ಹಿಂದೂಗಳಿಗೆ ನವರಾತ್ರಿ ಅತ್ಯಂತ ಸಂಭ್ರಮ ಮತ್ತು ಸಡಗರದ ಹಬ್ಬ. ದಸರಾ ಉತ್ಸವದ ಆಚರಣೆಯ ಒಂದು ಅಂಗ ನವರಾತ್ರಿ, ಶರನ್ನವರಾತ್ರಿ ಅಂತ ಕೂಡ ಕರೀತಾರೆ. ದುರ್ಗಾದೇವಿಯನ್ನು ಒಂದೊಂದು ದಿನ 9 ರೂಪಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡಲಾಗತ್ತೆ. 10ನೇ ದಿನ ವಿಜಯದಶಮಿಯನ್ನು ಆಚರಿಸಲಾಗತ್ತೆ. ನವರಾತ್ರಿ ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ. ಈ 9 ದಿನವೂ ದುರ್ಗಾದೇವಿಯ ವಿವಿಧ ರೂಪಗಳ ಆರಾಧನೆ ಸಮರ್ಪಿತವಾಗಿರುತ್ತೆ. ಈ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತೆ ಅಂತ ಕೂಡ ನಂಬಿಕೆ ಇದೆ. ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆ. ಘಟಸ್ಥಾಪನೆಯು ನವರಾತ್ರಿಯ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಇದು 9 ದಿವಸಗಳ ಉತ್ಸವಗಳು ಮತ್ತು ದುರ್ಗಾದೇವಿಯ ಆವಾಹನೆಯ ಪ್ರಾರಂಭವನ್ನು ಸೂಚಿಸುತ್ತೆ. ಈ ದಿನ ಭಕ್ತರು ತಾಯಿ ಶೈಲಪುತ್ರಿಯನ್ನು ಪೂಜೆ ಮಾಡ್ತಾರೆ. ಇದು ದುರ್ಗಾದೇವಿಯ ಮೊದಲ ಅವತಾರವಾಗಿದೆ. ಶೈಲಪುತ್ರಿ ದೇವಿಗೆ ದೇಸಿ ತುಪ್ಪವನ್ನು ನೈವೇದ್ಯವಾಗಿ ನೀಡಲಾಗುತ್ತೆ. ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಯ ಆರಾಧನೆ. ಶಾರದೀಯ ನವರಾತ್ರಿಯ 2ನೇ ದಿನ ಭಕ್ತರು ದುರ್ಗಾದೇವಿಯ ಬ್ರಹ್ಮಚಾರಿಣಿ ದೇವಿಯ ರೂಪವನ್ನು ಪೂಜಿಸ್ತಾರೆ.
ಬ್ರಹ್ಮಚಾರಿಣಿ ದೇವಿಯನ್ನು ಸರಿಯಾದ ಆಚರಣೆಗಳೊಂದಿಗೆ ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಬ್ರಹ್ಮಚಾರಿಣಿ ದೇವಿಗೆ ಹಣ್ಣುಗಳು ಮತ್ತು ಸಕ್ಕರೆಯನ್ನು ನೈವೇದ್ಯವಾಗಿ ಕೊಡಲಾಗುತ್ತೆ. ಇನ್ನು ನವರಾತ್ರಿಯ 3ನೇ ದಿನ ಚಂದ್ರಘಂಟಾದೇವಿ ಆರಾಧನೆ. ಶಾರದೀಯ ನವರಾತ್ರಿಯ 3ನೇ ದಿನವಂದು ತಾಯಿ ಚಂದ್ರಘಂಟಾಳನ್ನು ಪೂಜೆ ಮಾಡಲಾಗುತ್ತೆ. ಚಂದ್ರಘಂಟಾದೇವಿ ಪಾರ್ವತಿ ದೇವಿಯ ಸುಮಂಗಲಿ ಅವತಾರ ಅನ್ನುವ ನಂಬಿಕೆ ಇದೆ. ಭಗವಾನ್ ಶಿವನನ್ನು ಮದುವೆಯಾದ ನಂತರ ಮಹಾಗೌರಿ ದೇವಿಯು ತನ್ನ ಹಣೆಯನ್ನು ಅರ್ಧ ಚಂದ್ರನಿಂದ ಅಲಂಕರಿಸಲು ಪ್ರಾರಂಭ ಮಾಡ್ತಾಳೆ. ಅಂದಿನಿಂದ ದೇವಿಯ ಈ ರೂಪವನ್ನು ಚಂದ್ರಘಂಟಾದೇವಿ ಅಂತ ಕರೆಯಲಾಗುತ್ತೆ. ಚಂದ್ರಘಂಟಾದೇವಿಗೆ ಪಾಯಸವನ್ನು ನೈವೇದ್ಯವಾಗಿ ಕೊಡಲಾಗುತ್ತೆ. ನವರಾತ್ರಿ 4ನೇ ದಿನ ಕುಷ್ಮಾಂಡ ದೇವಿಯ ಆರಾಧನೆ. ಶಾರದೀಯ ನವರಾತ್ರಿಯ 4ನೇ ದಿನದಂದು ತಾಯಿ ಕುಷ್ಮಾಂಡಳನ್ನು ಪೂಜೆ ಮಾಡಲಾಗುತ್ತೆ. ಪಂಚಾಂಗದ ಪ್ರಕಾರ ದುರ್ಗಾದೇವಿಯು ಸಿದ್ಧರಾತ್ರಿ ರೂಪವನ್ನು ಪಡೆದ ನಂತರ ಪಾರ್ವತೀ ದೇವಿಯ ಸೂರ್ಯನ ಮಧ್ಯದಲ್ಲಿ ವಾಸಿಸಲು ಪ್ರಾರಂಭ ಮಾಡಿದ್ಳು. ಇದರಿಂದ ಅವಳು ಬ್ರಹ್ಮಾಂಡಕ್ಕೆ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾಳೆ. ಅಂದಿನಿಂದ ಆಕೆಯನ್ನು ಕುಷ್ಮಾಂಡ ಅಂತ ಕರೀತಾರೆ. ತಾಯಿ ಕುಷ್ಮಾಂಡಳನ್ನು ಸೌರಭ ಮಂಡಲದ ಪ್ರಧಾನ ದೇವತೆ ಅಂತ ಕೂಡ ಪರಿಗಣಿಸಲಾಗುತ್ತೆ. ಕುಷ್ಮಾಂಡ ದೇವಿಗೆ ಮಾಲ್ಪೋವಾ ಅಥವಾ ಕಜ್ಜಾಯವನ್ನು ನೈವೇದ್ಯ ರೂಪದಲ್ಲಿ ಕೊಡ್ತಾರೆ. ನವರಾತ್ರಿಯ 5ನೇ ದಿನ ಸ್ಕಂದಮಾತಾ ದೇವಿಯ ಆರಾಧನೆ. ಶಾರದೀಯ ನವರಾತ್ರಿಯ 5ನೇ ದಿನದಂದು ಭಕ್ತರು ತಾಯಿ ಸ್ಕಂದಮಾತೆಯನ್ನು ಪೂಜೆ ಮಾಡ್ತಾರೆ. ತಾಯಿ ಪಾರ್ವತಿಯು ಭಗವಾನ್ ಕಾರ್ತಿಕೇಯನಿಗೆ ತಾಯಿಯಾದ ನಂತರ ಆಕೆಯನ್ನು ಸ್ಕಂದಮಾತೆ ಅಂತ ಕರೆಯಲಾಯಿತು. ಪಾರ್ವತೀ ದೇವಿಯ ಈ ರೂಪವನ್ನು ಪೂಜಿಸುವ ಭಕ್ತರು ಭಗವಾನ್ ಕಾರ್ತಿಕೇಯನ ಆರಾಧನೆ ಮತ್ತು ಅನುಗ್ರಹವನ್ನು ಪಡಿತಾರೆ ಅಂತ ಒಂದು ಪ್ರತೀತಿ ಇದೆ. ದೇವಿ ಸ್ಕಂದಮಾತೆಗೆ ಬಾಳೆಹಣ್ಣುಗಳನ್ನು ನೈವೇದ್ಯ ರೂಪದಲ್ಲಿ ಕೊಡಲಾಗುತ್ತೆ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯ ಆರಾಧನೆ. ನವರಾತ್ರಿಯ 6ನೇ ದಿನವನ್ನು ಷಷ್ಠಿ ಅಂತ ಕರೆಯಲಾಗುತ್ತೆ. ಸರಸ್ವತಿ ಪೂಜೆಯ ಮೊದಲ ದಿನವಾದ ಈ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಇದನ್ನು ಸರಸ್ವತಿ ಆವಾಹನೆ ದಿನ ಅಂತ ಕೂಡ ಕರೀತಾರೆ. ಆವಾಹನೆ ಅಂದರೆ ಸರಸ್ವತಿ ದೇವಿಯ ಪೂಜೆಗೆ ಮಂತ್ರಿಸುವುದು ಅಥವಾ ಬರಮಾಡಿಕೊಳ್ಳುವುದು ಅಂತ ಅರ್ಥ. ಭಕ್ತರು ಈ ದಿನ ಕಾತ್ಯಾಯಿನಿಯನ್ನು ಪೂಜೆ ಮಾಡ್ತಾರೆ. ಮಹಿಷಾಸುರನನ್ನು ನಾಶ ಮಾಡಲು ಪಾರ್ವತಿ ದೇವಿಯು ಕಾತ್ಯಾಯಿನಿ ರೂಪವನ್ನು ತೆಗೆದುಕೊಂಡಳು ಅಂತ ಒಂದು ಪ್ರತೀತಿ ಇದೆ. ಅವಳನ್ನು ಯೋಧ ದೇವತೆ ಅಂತ ಕೂಡ ಕರೀತಾರೆ. ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ನೈವೇದ್ಯದ ರೂಪದಲ್ಲಿ ಕೊಡಲಾಗುತ್ತೆ. ನವರಾತ್ರಿಯ 7ನೇ ದಿನ ಕಾಳರಾತ್ರಿ ದೇವಿಯ ಆರಾಧನೆ. ಶಾರದೀಯ ನವರಾತ್ರಿಯ 7ನೇ ದಿನ ಅಥವಾ ಸಪ್ತಮಿಯ ದಿನದಂದು ಭಕ್ತರು ದುರ್ಗಾದೇವಿಯ 7ನೇ ರೂಪವಾದ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡ್ತಾರೆ. ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕೊಲ್ಲಲು ಪಾರ್ವತೀ ದೇವಿಯು ತನ್ನ ಹೊರಗಿನ ಚಿನ್ನದ ಚರ್ಮವನ್ನು ತೆಗೆದಾಗ ಅವಳು ಕಾಳರಾತ್ರಿ ದೇವತೆಯಾಗಿ ಗುರುತಿಸಿಕೊಂಡಳು ಅಂತ ಒಂದು ಕಥೆ ಇದೆ. ಕಾಳರಾತ್ರಿ ದೇವಿಯನ್ನು ಬೆಲ್ಲದಿಂದ ನೈವೇದ್ಯಕ್ಕೆ ಸಮರ್ಪಿಸಲಾಗುತ್ತೆ. ನವರಾತ್ರಿಯ 8ನೇ ದಿನ ಮಹಾಗೌರಿ ದೇವಿಯ ಆರಾಧನೆ. ಮಹಾಷ್ಟಮಿಯನ್ನು ಮಹಾದುರ್ಗಾಷ್ಟಮಿ ಅಂತ ಕೂಡ ಕರೀತಾರೆ. ಇದು ದುರ್ಗಾದೇವಿಯ 2ನೇ ದಿನ ಮತ್ತು ಶಾರದೀಯ ನವರಾತ್ರಿಯ 8ನೇ ದಿನವಾಗಿದೆ. ಈ ದಿನ 9 ಸಣ್ಣ ಮಡಿಕೆಗಳನ್ನು ಮನೆ ಅಥವಾ ಪೂಜಾ ಸ್ಥಳದಲ್ಲಿ ಇಟ್ಟು ಸ್ಥಾಪನೆ ಮಾಡಲಾಗುತ್ತೆ ಮತ್ತು ಅವುಗಳನ್ನು ದುರ್ಗೆಯ 9 ಶಕ್ತಿಗಳ ಆವಾಹನೆ ಮಾಡಲಾಗುತ್ತೆ. ಕಂಜಕ ಅಥವಾ ಕನ್ಯಾ ಪೂಜೆ ಎಂದು ಕರೆಯಲ್ಪಡುವ ಅಷ್ಟಮಿ ದಿನದಂದು ಪುಟ್ಟ ಮಕ್ಕಳನ್ನು ಅಥವಾ ಅವಿವಾಹಿತ ಹುಡುಗಿಯರನ್ನು ಪೂಜೆ ಮಾಡಲಾಗುತ್ತೆ. ಅಂತಿಮವಾಗಿ ಭಕ್ತರು ಈ ದಿನ ಮಾತೆ ಮಹಾಗೌರಿಯನ್ನು ಪೂಜೆ ಮಾಡ್ತಾರೆ. ಮಹಾಗೌರಿ ದೇವಿಗೆ ತೆಂಗಿನಕಾಯಿಯನ್ನು ನೈವೇದ್ಯದಲ್ಲಿ ಸಮರ್ಪಿಸಲಾಗುತ್ತೆ. ನವರಾತ್ರಿಯ 9ನೇ ದಿನ ಸಿದ್ಧರಾತ್ರಿ ದೇವಿಯ ಆರಾಧನೆ. ಶಾರದೀಯ ನವರಾತ್ರಿ 9ನೇ ದಿನವನ್ನು ಮಹಾನವಮಿ ಅಂತ ಕೂಡ ಕರೀತಾರೆ. ಈ ದಿನದಂದು ತಾಯಿ ಸಿದ್ಧರಾತ್ರಿಯನ್ನು ಪೂಜೆ ಮಾಡಲಾಗುತ್ತೆ. ಈ ದಿನ ಹೋಮ ಹವನ ಮತ್ತು ಕನ್ಯಾ ಪೂಜೆಯನ್ನು ಸಹ ಮಾಡಲಾಗುತ್ತೆ. ತಾಯಿ ಸಿದ್ಧರಾತ್ರಿ ದೇವಿಗೆ ಎಳ್ಳನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಲಾಗುತ್ತೆ. ವಿಜಯದಶಮಿ ಅಥವಾ ದಸರಾ. ನವರಾತ್ರಿಯ ದಶಮಿ ತಿಥಿಯನ್ನು ವಿಜಯದಶಮಿ ಅಥವಾ ದಸರಾ ಅಂತ ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು ರಾವಣನ ಮೇಲೆ ಶ್ರೀರಾಮನ ಮತ್ತು ಮಹಿಷಾಸುರನ ಮೇಲೆ ಶ್ರೀ ದುರ್ಗಾದೇವಿಯ ವಿಜಯದ ನೆನಪಿಗಾಗಿ ಆಚರಿಸಲಾಗುತ್ತೆ.
ಈ ದಿನದಂದು ಭಕ್ತರು ದುರ್ಗಾದೇವಿಯ ವಿಸರ್ಜನೆಯನ್ನು ಮಾಡ್ತಾರೆ. ಇದು ದುರ್ಗಾ ಪೂಜೆಯ ಉತ್ಸವಗಳ ಅಂತ್ಯವನ್ನು ಸೂಚಿಸುತ್ತೆ. ನವರಾತ್ರಿಯಲ್ಲಿ ಬಣ್ಣಗಳ ಪ್ರಾಮುಖ್ಯತೆ ಕೂಡ ಇದೆ. ನವರಾತ್ರಿ ಹಬ್ಬ ಪ್ರತಿದಿನವೂ ಒಂದು ನಿರ್ದಿಷ್ಟ ಬಣ್ಣಕ್ಕೆ ಸಂಬಂಧಿಸಿದೆ. ನವದುರ್ಗೆಯರನ್ನು ನವ ಬಣ್ಣಗಳು ಸಂಕೇತಿಸುತ್ತವೆ. ನವರಾತ್ರಿ ಹಬ್ಬದಲ್ಲಿ ಈ ಬಣ್ಣಗಳನ್ನು ಬಳಸುವುದರಿಂದ ಅಥವಾ ಈ ಬಣ್ಣಗಳ ಬಟ್ಟೆ ಧರಿಸುವುದರಿಂದ ನಿಮಗೆ ಅದೃಷ್ಟ ಸಿಗುತ್ತೆ ಅಂತ ನಂಬಲಾಗಿದೆ. ಈ ಹಿನ್ನೆಲೆಯಲ್ಲಿಯೇ 9 ದಿನಗಳ ಕಾಲ ಆಯಾ ಅವತಾರಗಳಿಗೆ ಸಂಬಂಧಿಸಿದಂತೆ ತಾಯಿಗೆ ಲೇಪನ, ವಸ್ತ್ರಾಲಂಕಾರ ಹಾಗೂ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಭಕ್ತರ ಪಾಲಕಳಾದ ದುರ್ಗಾದೇವಿಯ 9 ದಿನಗಳ ವಿಶೇಷ ಅವತಾರವನ್ನು ನೋಡಿದ್ವಿ. ಈಗ ಅವುಗಳ ಬಣ್ಣಗಳ ಕುರಿತ ಮಾಹಿತಿಯನ್ನು ನೋಡೋಣ. ಪ್ರತಿಪದ ಅಂದರೆ ಮೊದಲನೇ ದಿನ ಶೈಲಪುತ್ರಿಗೆ ಹಳದಿ ಬಣ್ಣ, ದ್ವಿತೀಯ ಬ್ರಹ್ಮಚಾರಣಿಗೆ ಹಸಿರು ಬಣ್ಣ, ತೃತೀಯ ಚಂದ್ರಘಂಟಾದೇವಿಗೆ ಬೂದು ಬಣ್ಣ, ಚತುರ್ಥಿ ಕುಷ್ಮಾಂಡ ದೇವಿಗೆ ಕಿತ್ತಳೆ ಬಣ್ಣ, ಪಂಚಮಿ ಸ್ಕಂದಮಾತಾದೇವಿಗೆ ಬಿಳಿ ಬಣ್ಣ, ಷಷ್ಠಿ ಕಾತ್ಯಾಯನಿ ದೇವಿಗೆ ಕೆಂಪು ಬಣ್ಣ, ಸಪ್ತಮಿ ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣ, ಅಷ್ಟಮಿ ಮಹಾಗೌರಿಗೆ ಗುಲಾಬಿ ಬಣ್ಣ, ನವಮಿ ಸಿದ್ಧದಾತ್ರಿ ದೇವಿಗೆ ನೇರಳೆ ಬಣ್ಣ. ಈ ತರಹ 9 ದಿನಗಳಲ್ಲಿ 9 ಬೇರೆ ಬೇರೆ ಬಣ್ಣಗಳ ಉಡುಗೆಯನ್ನು ಭಕ್ತರು ತೊಡುತ್ತಾರೆ. ನವರಾತ್ರಿ ಹಬ್ಬದ ಪ್ರಯುಕ್ತ ಮನೆಯಲ್ಲಿಯೇ ದೇವಿಯ ಸರಳ ಪೂಜೆ ಮಾಡುವುದು ಹೇಗೆ ಅಂತ ನೋಡೋಣ. ನವರಾತ್ರಿಯ ಅಂಗವಾಗಿ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಬೇಕು. ಲಲಿತಾ ಪರಮೇಶ್ವರಿ ದೇವಿಯ ಫೋಟೋ ಜೋಡಿಸಿ ಪೂಜಾ ಕಾರ್ಯಕ್ರಮವನ್ನು ನಡೆಸಿದರೆ ಅದ್ಭುತ ಫಲ ದೊರೆಯುತ್ತೆ ಅಂತ ನಂಬಲಾಗಿದೆ. ರಾಜರಾಜೇಶ್ವರಿ ಮತ್ತು ಲಲಿತಾದೇವಿ ಎರಡನ್ನೂ ಒಂದೇ ರೂಪ ಅಂತ ಹೇಳ್ತಾರೆ. ನವರಾತ್ರಿಯಲ್ಲಿ ಆ ರೂಪದ ಫೋಟೋವನ್ನಿಟ್ಟು ಪೂಜೆ ಮಾಡಿದರೆ ಒಳ್ಳೆಯ ಫಲ ದೊರಕುತ್ತೆ. ಪ್ರತಿದಿನ ತಾಯಿಯ ಅಲಂಕಾರದ ಪ್ರಕಾರ ಅಷ್ಟೋತ್ತರವನ್ನು ಓದಬೇಕು. ಅಲ್ಲದೆ ನಿಮ್ಮ ಇಷ್ಟದ ಅಷ್ಟಕವನ್ನು ಕೂಡ ತಾವು ಓದಬಹುದು. ಸಾಧ್ಯವಾದರೆ ಲಲಿತಾ ಸಹಸ್ರನಾಮ ಸ್ತೋತ್ರ ಮತ್ತು ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಓದುವುದು ಒಳ್ಳೆಯದು. ಪ್ರತಿನಿತ್ಯ ಅಮ್ಮನವರ ಫೋಟೋ ಬಳಿ ದೀಪವನ್ನು ಹಚ್ಚಿ ಹಣ್ಣು ಹೂವು ನೈವೇದ್ಯ ಸಮರ್ಪಿಸಿ ನಂತರ ಈ ಎರಡೂ ಸ್ತೋತ್ರವನ್ನು ಅಂದರೆ ಈ ಮೇಲೆ ಹೇಳಿದ ಎರಡೂ ಸ್ತೋತ್ರವನ್ನು ಪಠಿಸಿದರೆ ಸಕಲೈಶ್ವರ್ಯ ಬರುತ್ತೆ ಮತ್ತು ದುರ್ಗಾದೇವಿಯ ಸಂಪೂರ್ಣ ಕೃಪೆಯನ್ನು ಪಡೆಯಬಹುದು ಅಂತ ಒಂದು ನಂಬಿಕೆ ಇದೆ. ದುರ್ಗಾದೇವಿಯ ಫೋಟೋ ಪೂಜಿಸುವಾಗ ಮಹಾನೈವೇದ್ಯವನ್ನು ಸಮರ್ಪಿಸಬೇಕು ಅಂತ ನಿಯಮವೇನೂ ಇಲ್ಲ. ಸಾಮಾನ್ಯವಾಗಿ ಬೆಲ್ಲದ ತುಂಡು ಅಥವಾ ಪೊಂಗಲ್ ತರಹದ ನೈವೇದ್ಯವನ್ನು ಅರ್ಪಿಸಿದರೆ ಸಾಕು. ದುರ್ಗಾದೇವಿಯ ಪೂಜೆ ಆದಮೇಲೆ ಮೇಲೆ ಹೇಳಿರುವ ಥರ 9 ದಿನಗಳಲ್ಲಿ 9 ತರಹದ ಬೇರೆ ಬೇರೆ ನೈವೇದ್ಯವನ್ನು ಸಮರ್ಪಿಸಬೇಕು. ಅದೇ ರೀತಿ ಯಾವುದೇ ವಿಗ್ರಹ ಅಥವಾ ಫೋಟೋ, ಕಲಶ, ಶ್ರೀಚಕ್ರ ಇಟ್ಟರೂ ಕೂಡ ದೇವಿಯ ಮಂತ್ರವನ್ನು ಓದಿ ಪೂಜೆಯನ್ನು ಮಾಡಬಹುದು. ಹಾಗೆ ಮಾಡಿದರೆ ನವರಾತ್ರಿಯ ಕೊನೆಯಲ್ಲಿ ದೇವಿಯ ಕೃಪೆಗೆ ಸುಲಭವಾಗಿ ಅರ್ಹರಾಗಬಹುದು ಅಂತ ಒಂದು ನಂಬಿಕೆ. ಸ್ನೇಹಿತರೆ, ನವರಾತ್ರಿ ಹಬ್ಬದ ವಿಶೇಷ, ಅದರ ಹಿಂದಿನ ಇತಿಹಾಸ, ಆಚರಣೆಯ ವಿಧಿ ವಿಧಾನ ಎಲ್ಲವನ್ನು ತಾವು ಇವತ್ತು ನೋಡಿದ್ರಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಲ್ವಾ? ಹಾಗಾದರೆ ಬೇಗ ಲೈಕ್ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಮೊದಲೇ ಬಾರಿ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಮಾಡುವ ಪ್ರತಿಯೊಂದು ಲೈಕ್ ಮತ್ತು ಕಾಮೆಂಟ್ ನನಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ನೀಡುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.